ನಮಸ್ಕಾರ. ದಕ್ಷಿಣದಲ್ಲಿ ಕೊರೋನಾ ರುದ್ರನರ್ತನ, ಈಶಾನ್ಯದಲ್ಲಿ ಪ್ರವಾಹದ್ದೇ ಆರ್ಭಟ, ಉತ್ತರದಲ್ಲಿ ಸಂಭವಿಸ್ತಾ ಇದೆ ಸಾಲು ಸಾಲು ಭೂಕಂಪ, ಪೂರ್ವದಲ್ಲಿ ಘನಘೋರ ಗುಡ್ಡ ಕುಸಿತ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಕೋಟಿ ಜನರಿಗೆ ಏನಿಂತಹ ಅಪಾಯದ ಮುನ್ಸೂಚನೆ? ಇದುವೇ ಹೊತ್ತಿನ ಬಿಗ್ ಸ್ಟೋರಿ, ಘೋರ ಮರಣ ಶಾಸನ. ದಕ್ಷಿಣದಲ್ಲಿ ಕೊರೋನಾ, ಈಶಾನ್ಯದಲ್ಲಿ ಪ್ರವಾಹ. ಉತ್ತರದಲ್ಲಿ ಭೂಕಂಪ, ಪೂರ್ವದಲ್ಲಿ ಗುಡ್ಡ ಕುಸಿತ. ಕೋಟಿ ಜನರಿಗೆ ಅಪಾಯದ ಮುನ್ಸೂಚನೆ. ಎಸ್, ಉತ್ತರ ಭಾರತದ ರಾಜ್ಯಗಳಲ್ಲಿ ಭೂಮಿ ಪದೇ ಪದೇ ಕಂಪಿಸುತ್ತಿದೆ. ಪೂರ್ವ ಭಾರತದ ರಾಜ್ಯಗಳಲ್ಲಿ ನೋಡ್ತಿದ್ದಂತೆ ಗುಡ್ಡಗಳು ಕುಸಿತಾನೇ ಇವೆ. ಈಶಾನ್ಯ ಭಾರತದ ರಾಜ್ಯಗಳಲ್ಲಂತೂ ಕಟ್ಟು ಕೇಳರಿಯದ ಪ್ರವಾಹವೇ ಅಬ್ಬರಿಸುತ್ತಿದೆ. ಇನ್ನು ದಕ್ಷಿಣ ಭಾರತದಲ್ಲಂತೂ ಕೇಳೋದೇ ಬೇಡ, ಸಾವಿನ ನರ್ತನವಾಡ್ತಿದೆ ಕೊರೋನಾ. ಹತ್ರ 7 ಲಕ್ಷ ಜನರಿಗೆ ಕೊರೋನಾ ಸೋಂಕು ತಗುಲು ಬಿಟ್ಟಿದೆ. ಸಾವಿನ ಸಂಖ್ಯೆ ಹತ್ರ 20,000 ಬಳಿ ಬಂದಿದೆ. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡಿನಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೋಂಕಿತರಿದ್ದಾರೆ. ತೆಲಂಗಾಣದಲ್ಲಿ 23,000ಕ್ಕೂ ಅಧಿಕ ಕೊರೋನಾ ರೋಗಿಗಳಿದ್ದಾರೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 25,000 ಗಡಿ ದಾಟಿದೆ. ಮುಂಬೈ, ಚೆನ್ನೈನಂತೆ ಬೆಂಗಳೂರು ಕೂಡ ಸಾವಿನ ಮನೆಯಾಗ್ತಿದೆ. ಇದೀಗ ಈ ಕೊರೋನಾ ಸಾವಿನ ನರ್ತನದ ಮಧ್ಯೆನೇ ಮರಣ ಶಾಸನವನ್ನ ಬರೆಯುತ್ತಿದ್ದಾನೆ ವರುಣಾಸುರ. ಒಂದಲ್ಲ ಎರಡಲ್ಲ, 10ಕ್ಕೂ ಅಧಿಕ ರಾಜ್ಯಗಳಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಒಂದ್ ಕಡೆ ಗುಡ್ಡ ಕುಸಿದ್ರೆ ಮತ್ತೊಂದ್ ಕಡೆ ಭೂಮಿ ಕಂಪಿಸುತ್ತಿದೆ. ಮಗದೊಂದ್ ಕಡೆ ಸಿಡಿಲಿನ ಆರ್ಭಟಕ್ಕೆ ನೂರಾರು ಮಂದಿ ಸಾವಿನ ಕದ ತಡ್ತಿದ್ದಾರೆ. ಕೊರೋನಾ ನಡುವೆಯೇ ಪ್ರಾಕೃತಿಕ ವಿಕೋಪಗಳು ಜೋರಾಗ್ತಾ ಇರೋದು. ನಿಜಕ್ಕೂ 2020 ವರ್ಷ ಅದೆಷ್ಟು ಭೀಕರ, ಅದೆಷ್ಟು ಘನಘೋರ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಿದೆ. ಎಂಟುನೂರ 88 ರಸ್ತೆಗಳು ಛಿದ್ರ, 73ಕ್ಕೂ ಅಧಿಕ ಸೇತುವೆಗಳು ಧ್ವಂಸ. ನೋಡಿ, ಅಸ್ಸಾಂ ಸ್ಥಿತಿ ಹೇಗಾಗಿದೆ ನೋಡಿ. ಸೇತುವೆಗಳು ಮುರಿದು ಬಿಟ್ಟಿವೆ, ರಸ್ತೆಗಳು ಬಾಯಿ ತೆರೆದುಕೊಂಡಿವೆ. ಪ್ರವಾಹದಿಂದ ಮನೆ ಮಠ ಎಲ್ಲವೂ ಜಲಾವೃತವಾಗಿದೆ. ಇಲ್ಲಿವರೆಗೂ 73ಕ್ಕೂ ಅಧಿಕ ಸೇತುವೆಗಳು ಮುರಿದು ಬಿದ್ದಿವೆ. 888ಕ್ಕೂ ಅಧಿಕ ರಸ್ತೆಗಳು ಹಾನಿಯಾಗಿವೆ. 23 ಜಿಲ್ಲೆ ಜಲ ಸಂಕಷ್ಟಕ್ಕೆ ಸಿಲುಕಿವೆ. ಈ ಪರಿಸ್ಥಿತಿಗೆ ಕಾರಣ ಕೆರಳ್ತಾ ಇರೋ ಅಸ್ಸಾಂನ ಬ್ರಹ್ಮಪುತ್ರ ನದಿ.
ಬ್ರಹ್ಮಪುತ್ರ ನದಿ ನೀರು 2 ಮೀಟರ್ನಷ್ಟು ಏರಿಕೆಯಾಗ್ತಿದೆ. ಡೇಂಜರ್ ಲೆವೆಲ್ ಮೀರಿರುವ ಈ ನದಿಯಿಂದಲೇ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಂಪ್ಲೀಟ್ ಆಗಿ ಜಲಸಮಾಧಿಯಾಗಿದೆ. ಅಲ್ಲಿದ್ದ 25 ಪ್ರಾಣಿಗಳು ಪ್ರವಾಹದಿಂದಲೇ ಮೃತಪಟ್ಟಿವೆ. ಅಷ್ಟೇ ಅಲ್ಲ, ಅಸ್ಸಾಂನ 17 ಲಕ್ಷ ಜನರ ಬದುಕನ್ನೇ ಪ್ರವಾಹ ನೀರು ಪಾಲು ಮಾಡಿದೆ. ಇಲ್ಲಿ ತನಕ ಸುಮಾರು 40ಕ್ಕೂ ಅಧಿಕ ಜನ ಪ್ರವಾಹದಿಂದ ಮೃತಪಟ್ಟಿದ್ದು, ಜೀವ ಉಳಿಸಿಕೊಳ್ಳೋಕೆ ಜನ ಮರದ ಕಂಬಗಳನ್ನೇ ದೋಣಿಯಂತೆ ಮಾಡ್ಕೊಳ್ತಿದ್ದಾರೆ. ಸದ್ಯಕ್ಕೆ ಅಸ್ಸಾಂನಲ್ಲಿ 12,000ಕ್ಕೂ ಅಧಿಕ ಕೊರೋನಾ ಕೇಸ್ಗಳಿವೆ. ಇಂಥ ಟೈಮಲ್ಲಿ 33 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳು ಜಲರಾಕ್ಷಸನ ಆರ್ಭಟಕ್ಕೆ ನಲುಗಿ ಹೋಗಿವೆ. ಹಿಂಗಾಗಿ ಕೊರೋನಾ ಸಾವಿನ ಭಯದಲ್ಲೇ ಮತ್ತಷ್ಟು ಜೀವ ಭಯವನ್ನ ತಂದೊಡ್ಡಿದೆ ಈ ರಣಪ್ರವಾಹ. ಮಳೆಗೆ ತೇಲ್ತಿವೆ ಕಾರುಗಳು, ಕೊಚ್ಚಿ ಹೋದವು ಮೂಕ ಪ್ರಾಣಿಗಳು. ನೋಡ್ತಿದ್ದಂತೆ ಮಗುಚಿ ಬಿತ್ತು ಕಾರು. ನೋಡಿ, ಜಲರಾಕ್ಷಸನ ಆರ್ಭಟಕ್ಕೆ ಸಿಲುಕಿ ಗುಜರಾತ್ ಅದ್ಹೇಗೆ ಆಗಿದೆ ಅಂತ ನೀವೇ ನೋಡಿ. 30 ವರ್ಷಗಳ ಹಳೆ ಸೇತುವೆ ಮುರಿದು ಬಿದ್ದಿದೆ. ರಾಜ್ಕೋಟ್ ಬಳಿ ವಾಹನ ಸವಾರ ಇನ್ನೇನು ಕೊಚ್ಕೊಂಡು ಹೋಗ್ಬೇಕಿತ್ತು. ಅಂತ ಟೈಮಲ್ಲಿ ಆತ ಜಸ್ಟ್ ಮಿಸ್ ಆಗಿದ್ದಾನೆ. ಅದರಲ್ಲೂ ಅದೇ ದಾರಿಯಲ್ಲೇ ಬಂದ ಬುಲೆರೋ ವಾಹನವೊಂದು ಕೊಚ್ಕೊಂಡು ಹೋಗಿದೆ. ಅದರಲ್ಲಿದ್ದ 2 ವ್ಯಕ್ತಿಗಳನ್ನ ಹಿಂದೆ ಬಂದ ಲಾರಿಯೊಂದು ಕಾಪಾಡದೆ ಹೋಗಿದ್ರೆ ಆ ನೀರಿನಲ್ಲಿ ಅವರು ಕೂಡ ಕೊಚ್ಕೊಂಡು ಹೋಗ್ತಿದ್ರು. ಮಳೆಗಾಲ ಆರಂಭವಾಗ್ತಿದ್ದಂತೆ ಗುಜರಾತ್ನಲ್ಲಿ ವರುಣನ ರುದ್ರನರ್ತನ ಶುರುವಾಗಿದೆ. ಸಿಕ್ಕ ವಾಹನಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿವೆ. ಒಂದಷ್ಟು ವಾಹನಗಳು ತೇಲ್ತಾ ಬರ್ತಿವೆ. ಕಳೆದ 4 ವಾರದಿಂದ ಗುಜರಾತ್ನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು, ಈಗ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ದ್ವಾರಕಾದಲ್ಲಿ ಬೆಚ್ಚಿ ಬೀಳುವಂತೆ ಮಾಡ್ತಿದ್ದಾನೆ ವರುಣಾಸುರ. ಬರೀ ವರುಣನ ಆರ್ಭಟ ಅಷ್ಟೇ ಅಲ್ಲ, ಮಿಂಚು, ಗುಡುಗು, ಸಿಡಿಲಿನ ಆರ್ಭಟವೂ ಹೆಚ್ಚಾಗಿದೆ. ಅದರಲ್ಲೂ ಈ ದೃಶ್ಯ ನೋಡಿ, ಮೂಕ ಪ್ರಾಣಿಗಳು ಕೂಡ ಅದ್ಹೇಗೆ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಕೊಂಡು ಹೋಗ್ತಿವೆ ಅಂತ. ಈ ಪ್ರವಾಹದ ಪ್ರಕೋಪ ಸದ್ಯಕ್ಕೆ ನಿಲ್ಲೋ ಮಟ್ಟಕ್ಕೆ ಕಾಣಿಸ್ತಿಲ್ಲ. ಇನ್ನು 3 ದಿನ ಗುಜರಾತ್ನಲ್ಲಿ ರಣಮಳೆ ಸುರಿಯುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ ಹವಾಮಾನ ಇಲಾಖೆ. ಅಲ್ಲದೆ ಗುಜರಾತ್ನಲ್ಲಿ 36,000ಕ್ಕೂ ಅಧಿಕ ಕೊರೋನಾ ಕೇಸ್ಗಳಿದ್ದು, ಸಾವಿನ ಸಂಖ್ಯೆ ಕೂಡ ಏರ್ತಾ ಇದೆ. ಇಂಥ ಟೈಮಲ್ಲೇ ರಣಮಳೆ ದಾಳಿ ಇಡ್ತಿದ್ದು ಮತ್ತಷ್ಟು ಕೊರೋನಾ ಸೋಂಕು ಹೆಚ್ಚಾಗುವ ಭೀತಿ ಬಂದಿದೆ. ಇಂಥ ಭಯ ಕೇವಲ ಗುಜರಾತ್ಗೆ ಮಾತ್ರವಲ್ಲ, ಮಹಾರಾಷ್ಟ್ರದ ಮುಂಬೈಗೂ ಎದುರಾಗಿದೆ. ಯಾಕಂದ್ರೆ ಮುಂಬೈ ಮೇಲೂ ರಣದಾಳಿ ಇಡ್ತಿದ್ದಾನೆ ವರುಣಾಸುರ. ಸಿಡಿದ ಸಮುದ್ರ, ಕೆರಳಿದ ಕೊರೋನಾ. ಹೌದು, ಮುಂಬೈನಲ್ಲಿ ಕಳೆದ 2 ದಿನಗಳಿಂದ 300 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಮುಂಬೈ ಸೇರಿದಂತೆ ಥಾಣೆ, ಪಲ್ಘರ್, ರಾಯ್ಗಢ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲರಾಕ್ಷಸನ ಆರ್ಭಟ ಜೋರಾಗಿದೆ. ಸಮುದ್ರದ ಅಲೆ ರುದ್ರ ರೂಪ ತಾಳುವ ಸೂಚನೆ ಇತ್ತು. ಈಗಾಗಲೇ ಮುಂಬೈ ಸಮುದ್ರ ತೀರದಲ್ಲಿರೋ ಜನರಿಗೆ ಅಲರ್ಟ್ ನೀಡಲಾಗಿದೆ. ಅದರಲ್ಲೂ ಮುಂಬೈನಲ್ಲಿ ಕೊರೋನಾ ಸಾವಿನ ನರ್ತನ ಜೋರಾಗಿದ್ದು, ಈಗ ಕೊರೋನಾ ಜೊತೆಗೆ ಮಳೆ ಕೂಡ ಸಂಕಷ್ಟವನ್ನ ತಂದೊಡ್ತಿದೆ. ಹೌದು, ಮುಂಬೈನಲ್ಲಿ 15 ಲಕ್ಷ ಮಂದಿ ಕ್ವಾರಂಟೈನ್ ನಲ್ಲಿದ್ದಾರೆ. 85,000ಕ್ಕೂ ಅಧಿಕ ಕೇಸ್ಗಳು ಮುಂಬೈ ಒಂದರಲ್ಲಿ ಇದಾವೆ ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ವಿಷಯ. ಇದೀಗ ಸಾವಿನ ವಿಚಾರದಲ್ಲೂ ಚೀನಾವನ್ನ ಹಿಂದಾಕಿರೋ ಮುಂಬೈಗೀಗ ಜಲಾಘಾತದ ಭಯಂಕರ ಹೊಡೆತ. ಸಿಡಿಲಾರ್ಭಟಕ್ಕೆ 315 ಮಂದಿ ಸಾವು. ಪ್ರತಿ ವರ್ಷ ವರುಣ ದಾಳಿ ಇಟ್ರೆ ಸಾಕು, ಸುಮಾರು 2 ರಿಂದ 3 ಸಾವಿರ ಜನ ಸಿಡಿಲಿಗೆ ಮೃತಪಡ್ತಾರೆ. ಅದರಲ್ಲೂ ಈ ವರ್ಷ ಕೇವಲ 1.5 ತಿಂಗಳಲ್ಲೇ 315ಕ್ಕೂ ಹೆಚ್ಚು ಮಂದಿ ಸಿಡಿಲಿನ ಹೊಡೆತಕ್ಕೆ ಪ್ರಾಣ ಬಿಟ್ಟಿದ್ದಾರೆ.
ಹೌದು, ಉತ್ತರ ಪ್ರದೇಶ ಹಾಗೂ ಬಿಹಾರದಲ್ಲಿ 253 ಮಂದಿ ಸ್ಪಾಟ್ ಅಲ್ಲಿ ಸತ್ತು ಹೋಗಿದ್ದಾರೆ. ಇನ್ನು 49 ಮಂದಿ ಸಿಡಿಲಿನಿಂದ ಗಾಯಗೊಂಡು ನಂತರ ಮೃತಪಟ್ಟಿದ್ದಾರೆ. ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್ ಹೀಗೆ ಹಲವು ರಾಜ್ಯಗಳಲ್ಲೂ ಸಿಡಿಲಿನಿಂದ ಜನ ಮೃತಪಟ್ಟಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬಿಹಾರ ಒಂದರಲ್ಲೇ 24 ಗಂಟೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಿಡಿಲಿಗೆ ಮೃತಪಟ್ಟಿದ್ದು ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ಸಾಲು ಸಾಲಾಗಿ ಕಂಪಿಸುತ್ತಿದೆ ಭೂಮಿ. ಹೌದು, ಕಳೆದ ಏಪ್ರಿಲ್ ತಿಂಗಳಿನಿಂದ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಭೂಮಿ ಕಂಪಿಸುತ್ತಲೇ ಇದೆ. ಬರೋಬ್ಬರಿ 45ಕ್ಕೂ ಅಧಿಕ ಸರಣಿ ಭೂಕಂಪನಗಳಾಗಿರೋ ದಿಲ್ಲಿಗೀಗ ಅತಿ ದೊಡ್ಡ ಭೂಕಂಪನದ ಆತಂಕವಿದೆ. ಇದರ ನಡುವಲ್ಲೇ ಲಡಾಖ್ನಲ್ಲಿ 4.2 ತೀವ್ರತೆಯಲ್ಲಿ ಭೂಕಂಪನವಾಗಿದೆ. ಇನ್ನು ಗುಜರಾತ್ನ ಕಚ್ನಲ್ಲಿ 4.2 ತೀವ್ರತೆಯ ಭೂಕಂಪನದ ಅನುಭವವಾಗಿದೆ. ರಾತ್ರೋರಾತ್ರಿ ಕಾಣಿಸಿಕೊಂಡ ಈ ಭೂಕಂಪನಕ್ಕೆ ಬೆಚ್ಚಿ ಬಿದ್ದ ಗುಜರಾತ್ ಜನರಿಗೆ 2001ರ ಭಯಾನಕ ಭೂಕಂಪವೇ ಮುಂದೆ ಬಂದಿತ್ತು. 2001ರಲ್ಲಿ ಸಂಭವಿಸಿದ ಕಚ್ ಭೂಕಂಪನದಂತ ಅತಿ ದೊಡ್ಡ ಭೂಕಂಪನ ಮತ್ತೆ ಸಂಭವಿಸುವ ಆತಂಕ ಕಾಡ್ತಿದೆ. ಯಾಕಂದ್ರೆ ದಿಲ್ಲಿ, ಗುಜರಾತ್, ಲಡಾಖ್ನಲ್ಲಿ ಮಾತ್ರವಲ್ಲ, ಅರುಣಾಚಲ ಪ್ರದೇಶ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶದಲ್ಲೂ ಭೂಕಂಪನದ ಅನುಭವವಾಗ್ತಿದೆ. ಹೌದು, ಅರುಣಾಚಲ ಪ್ರದೇಶದಲ್ಲಿ 3.2 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಹಿಮಾಚಲ ಪ್ರದೇಶದಲ್ಲೂ 3.2 ತೀವ್ರತೆಯ ಭೂಕಂಪನದ ಅನುಭವವಾಗಿದೆ. ಹೀಗೆ ಮಿಜೋರಾಂನಲ್ಲಿ 6.2 ತೀವ್ರತೆಯಲ್ಲಿ, ಹರಿಯಾಣದಲ್ಲಿ 4.4 ತೀವ್ರತೆಯಲ್ಲಿ, ಉತ್ತರ ಪ್ರದೇಶದಲ್ಲಿ 5.1 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಕೆಲ ದಿನಗಳ ಹಿಂದೆ ರಾಜಸ್ಥಾನದಲ್ಲೂ 4.7 ತೀವ್ರತೆಯಲ್ಲಿ ಭೂಮಿ ಕಂಪಿಸಿತ್ತು. ಹಾಗಾದ್ರೆ ಈ ಸರಣಿ ಭೂಕಂಪನಗಳು ಮುಂದೆ ಎದುರಾಗಬಲ್ಲ ದೊಡ್ಡ ಭೂಕಂಪನದ ಸೂಚನೆನಾ? ಪದೇ ಪದೇ ಕುಸಿಯುತ್ತಿವೆ ಗುಡ್ಡಗಳು. ಹೌದು, ಅಸ್ಸಾಂನಲ್ಲಿ ಇತ್ತೀಚೆಗೆ ಗುಡ್ಡ ಕುಸಿತದಿಂದ 20 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ರು. ಮಿಜೋರಾಂನಲ್ಲಿ, ಮೇಘಾಲಯದಲ್ಲಿ ಪದೇ ಪದೇ ಗುಡ್ಡ ಕುಸಿತಗಳು ಸಂಭವಿಸುತ್ತಲೇ ಇವೆ. ಅದರಲ್ಲೂ ಸಿಕ್ಕಿಂ ಗಡಿಯಲ್ಲಿ 5 ಮೇಜರ್ ಲ್ಯಾಂಡ್ ಸ್ಲೈಡ್ಗಳುಂಟಾಗಿತ್ತು. ಉತ್ತರ ಭಾರತದಲ್ಲಿ ದಿನೇ ದಿನೇ ಭೂಕುಸಿತ ಹೆಚ್ಚಾಗ್ತಿದೆ. ಇನ್ನು ದಕ್ಷಿಣ ಭಾರತದ ಕರ್ನಾಟಕದಲ್ಲೂ ನೋಡ್ತಿದ್ದಂತೆ ಕುಸಿದು ಬಿಟ್ಟಿತ್ತು ಗುಡ್ಡ. ಕರ್ನಾಟಕದ ಕರಾವಳಿಗೆ ಮಹಾಮಳೆಯ ವಾರ್ನಿಂಗ್ ನೀಡಲಾಗಿದೆ. ಇದೇ ಸಮಯದಲ್ಲಿ ಮಂಗಳೂರು ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಇದರ ಎಫೆಕ್ಟೇ ಗುಡ್ಡ ಕುಸಿತ. ಈ ಗುಡ್ಡ ಏಕಾಏಕಿ ಕುಸಿದು ಮನೆಗಳ ಮೇಲೆ ಬಿದ್ದಿತ್ತು. 2018ರ ಕೊಡಗು ಗುಡ್ಡ ಕುಸಿತದ ನಂತರದಲ್ಲಿ ಮಂಗಳೂರಿನಲ್ಲಿ ಕುಸಿದ ಈ ಗುಡ್ಡ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಒಂದ್ ಕಡೆ ಕೊರೋನಾ ಆರ್ಭಟ, ಮತ್ತೊಂದ್ ಕಡೆ ಪ್ರಾಕೃತಿಕ ವಿಕೋಪಗಳು. ಇದು ಜನರಲ್ಲಿ ಸಾವಿನ ಭಯವನ್ನ ಹೆಚ್ಚಾಗಿಸುತ್ತಿದೆ. ಅದರಲ್ಲೂ ಪ್ರಕೃತಿನೇ ಘೋರ ಮರಣ ಶಾಸನವನ್ನ ಬರೆದು ಬಿಡ್ತೇನೋ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಅಂದಾಗೆ ಇದು ಬರೀ ಭಾರತದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೊರೋನಾ ಮತ್ತು ಪ್ರಾಕೃತಿಕ ವಿಕೋಪಗಳು ಒಟ್ಟೊಟ್ಟಿಗೆ ದಾಳಿ ಮಾಡ್ತಿವೆ. ಆ ದೃಶ್ಯವನ್ನ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಎಸ್, ಒಂದು ದೇಶದಲ್ಲಿ 1 ಕೋಟಿಗೂ ಅಧಿಕ ಜನ ಮಹಾಮಳೆಗೆ ಸಿಲುಕಿದ್ರೆ ಮಗದೊಂದು ದೇಶದಲ್ಲಿ ರಣಭಯಂಕರ ಭೂಕಂಪವೇ ಸಂಭವಿಸಿದೆ. ಮತ್ತೊಂದು ದೇಶದಲ್ಲಿ ಜಲ ಸುನಾಮಿ, ಧೂಳು ಸುನಾಮಿಯು ಎದುರಾಗ್ತಾ ಇದೆ.
ಕೊರೋನಾ ನಡುವೆಯೇ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗಿರೋ ಆ ದೇಶಗಳ್ಯಾವುದು, ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯ ಸಾಕ್ಷಿಯಾಗಿ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. 800 ಕೋಟಿ ಜನ, 195 ದೇಶ ಜಗತ್ತಿನಲ್ಲಿದೆ. ಇಷ್ಟು ದೇಶಗಳಲ್ಲಿ ಈಗ ಕೊರೋನಾ ಮರಣ ಶಾಸನ ಬರಿತಾ ಇದೆ. ಆದರೆ ಕೊರೋನಾ ನಡುವೆಯೇ ಕಾಡ್ಗಿಚ್ಚು, ಸುನಾಮಿ, ಭೂಕಂಪ, ಪ್ರವಾಹದಂತಹ ಸಂಕಷ್ಟಗಳು ಎದುರಾಗಿದೆ. ಬನ್ನಿ ಹಾಗಿದ್ರೆ ಯಾವೆಲ್ಲ ದೇಶಗಳು ಕೊರೋನಾ ಜೊತೆಗೆ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅನ್ನೋದನ್ನ ಈ ರಿಪೋರ್ಟ್ ಮೂಲಕ ನೋಡೋಣ. ಕೊಚ್ಕೊಂಡು ಹೋಗ್ತಿದೆ ಜಪಾನ್. ಮಳೆಗೆ ಬಲಿಯಾದ್ರೂ 50ಕ್ಕೂ ಅಧಿಕ ಜನ. ಜಲ ಸಂಕಷ್ಟದಲ್ಲಿದ್ದಾರೆ 50,000 ಮಂದಿ. ಜಪಾನ್ನಲ್ಲಿ ಕಳೆದ 4 ವರ್ಷದ ನಂತರ ಭಯಾನಕವಾದ ಪ್ರವಾಹ ಎದುರಾಗಿದೆ. ಇದು ಇಲ್ಲಿ ಕಾಣ್ತಾ ಇರೋ ಗುಡ್ಡನ ನೋಡಿ. ಈ ಗುಡ್ಡ ಇದ್ದಕ್ಕಿದ್ದಂತೆ ಹೇಗೆ ಕುಸಿದು ಬಿಟ್ಟಿದೆ ನೋಡಿ. ಇಲ್ಲಿದ್ದ ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟ್ ಮಣ್ಣಲ್ಲಿ ಹೂತೋಗಿವೆ. ಜಪಾನ್ನ ಕ್ಯಾಡೋ ಐಲ್ಯಾಂಡ್ ನಲ್ಲಿ ಇಂಥದ್ದೊಂದು ಪ್ರವಾಹ ಎದುರಾಗಿದ್ದು ಸುಮಾರು 50,000 ಜನರ ಬದುಕು ನೀರು ಪಾಲಾಗಿದೆ. 1 ಕೋಟಿಗೂ ಅಧಿಕ ಜನರು ಈಗ ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಸೇತುವೆಗಳು ಮುರಿದು ಬಿದ್ದಿವೆ, ನದಿಗಳು ಉಕ್ಕಿ ಹರಿಯುತ್ತಿವೆ, ಮನೆಗಳು ಕೊಚ್ಕೊಂಡು ಹೋಗ್ತಿವೆ. ಈ ರಣಭೀಕರ ಪ್ರವಾಹದಿಂದಲೇ ಸುಮಾರು 12ಕ್ಕೂ ಅಧಿಕ ಮಂದಿ ಕೊಚ್ಕೊಂಡು ಹೋಗಿದ್ದಾರೆ. ಜಪಾನ್ ಕೊರೋನಾ ಸಮರದಲ್ಲಿ ಗೆದ್ದಿದ್ರು ರಣಮಳೆಯಿಂದ ಮತ್ತೆ ತತ್ತರಿಸುವಂತಾಗಿದೆ. ಈ ರಣಮಳೆ ಮತ್ತೆ ಕೊರೋನಾನ ಹೆಚ್ಚಾಗಿಸುವ ಭಯ ಕಾಡ್ತಿದೆ. ಪ್ರವಾಹದಲ್ಲಿ ಮುಳುಗಿದ ವುಹಾನ್. ಚೀನಾದಲ್ಲೇ 121ಕ್ಕೂ ಅಧಿಕ ಸಾವು. ಹೌದು, ಚೀನಾದಲ್ಲಿ ಕಳೆದ 1 ತಿಂಗಳಿಂದ ಬಿಟ್ಟು ಬಿಡದೆ ಮಹಾಮಳೆ ಸುರಿಯುತ್ತಲೇ ಇದೆ. ಅದರ ಎಫೆಕ್ಟ್ ಇಂದ ಚೀನಾದಲ್ಲಿ 400 ವರ್ಷದ ಹಳೆ ಸೇತುವೆ ಮುರಿದೋಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ತಾ ಇದ್ದಂತ ಅತಿ ದೊಡ್ಡ ಸೇತುವೆ ಕೂಡ ನಾಶವಾಗಿದೆ. ಹತ್ತತ್ರ 1 ಲಕ್ಷ ಮನೆಗಳು ಕೊಚ್ಕೊಂಡು ಹೋಗಿವೆ. 1,20,00,000ಕ್ಕೂ ಅಧಿಕ ಜನರನ್ನ ಈ ಪ್ರವಾಹ ಪರಿಸ್ಥಿತಿಯಿಂದ ಕಾಪಾಡಲಾಗಿದೆ. ಅದರಲ್ಲೂ ಕೊರೋನಾ ಜನಕ ವುಹಾನ್ ನಗರವೇ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ಸಿಕ್ಕ ವಸ್ತುಗಳು ಕೊಚ್ಕೊಂಡು ಹೋಗ್ತಿವೆ. ಜಗತ್ತಿಗೆ ಕೊರೋನಾ ಹರಡಿಸಿದ್ದೇ ಚೀನಾ. ಆದ್ರೆ ಈಗ ಚೀನಾದಲ್ಲಿ ಕೊರೋನಾ ನಂತರ ಮತ್ತೆ 2 ವೈರಸ್ಗಳು ಕಾಣಿಸಿಕೊಂಡಿವೆ. ಇಂಥ ಹೊತ್ತಲ್ಲೇ ಚೀನಾಗೆ ಜಲಶಾಪವು ಎದುರಾಗಿದೆ. ಅದರಲ್ಲೂ ಯಂಗ್ಸ್ ನದಿ ಉಕ್ಕಿ ಹರಿತಾ ಇದ್ದು ಆ ನದಿ ತೀರದಲ್ಲಿ ಬದುಕ್ತಿರೋ 2 ಕೋಟಿ ಜನರಿಗೆ ಅಪಾಯ ಎದುರಾಗಿದೆ. ಯಾಕಂದ್ರೆ ಚೀನಾದಲ್ಲಿ ಇನ್ನೂ 3 ದಿನ 400 ಮಿಲಿಮೀಟರ್ ನಷ್ಟು ಮಳೆಯಾಗಲಿದೆ ಅಂತ ಅಲ್ಲಿನ ತಜ್ಞರು ಎಚ್ಚರಿಸಿದ್ದಾರೆ. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಚೀನಾದ ಡ್ಯಾಂಗಳು ಸಿಡಿಯುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಚೀನಾದಲ್ಲಿ ಕಾಣಿಸಿಕೊಂಡಿರೋದು ಅಂತಿಂತ ಪ್ರವಾಹವಲ್ಲ, 80 ವರ್ಷದ ಡೆಡ್ಲಿ ಪ್ರವಾಹ. ಹಿಂಗಾಗಿ ಚೀನಾ ಈ ಪ್ರವಾಹವನ್ನ ನಂಬರ್ 1 ಫ್ಲಡ್ ಅಂತಿದೆ. ಇಂಡೋನೇಷ್ಯಾದಲ್ಲಿ ಸುನಾಮಿ ವಾರ್ನಿಂಗ್. ಸಿಂಗಾಪುರದಲ್ಲೂ ಸಂಭವಿಸಿದೆ ಭಯಂಕರ ಭೂಕಂಪ. ಇಂಡೋನೇಷ್ಯಾದಲ್ಲಿ 6.6 ತೀವ್ರತೆಯಲ್ಲಿ ಭೂಕಂಪನವಾಗಿದೆ. ಈ ಭೂಕಂಪನದ ಬೆನ್ನಲ್ಲೇ ಸುನಾಮಿಯ ಆತಂಕವೂ ಶುರುವಾಗಿದೆ. ಯಾಕಂದ್ರೆ ಇಂಡೋನೇಷ್ಯಾದಲ್ಲಿ ಕಳೆದ ವರ್ಷ ಇದೇ ರೀತಿ ಭೂಕಂಪನವಾದಾಗ ಸಮುದ್ರವು ಸಿಡಿದೆದ್ದಿತ್ತು. ನೋಡ್ತಿದ್ದಂತೆ 30 ಅಡಿ ಎತ್ತರದ ಅಲೆಗಳು ಬಂದು ಅಪ್ಪಳಿಸಿದ್ವು. ಅದರಲ್ಲೂ ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಇದರ ಬೆನ್ನಲ್ಲೇ ಭೂಕಂಪನ ಸಂಭವಿಸಿದೆ. ಈಗ ಸುನಾಮಿ ವಾರ್ನಿಂಗ್ ಕೂಡ ಕೇಳಿ ಬಂದಿದೆ. ಇನ್ನು ಸಿಂಗಾಪುರದಲ್ಲಿ ಇತ್ತೀಚೆಗೆ ಪ್ರವಾಹ ಎದುರಾಗಿತ್ತು. ಪ್ರವಾಹದ ಬೆನ್ನಲ್ಲೇ ಸಿಂಗಾಪುರದಲ್ಲಿ 6.6 ತೀವ್ರತೆಯ ಭೂಕಂಪನ ಕೂಡ ಸಂಭವಿಸಿದೆ. ಬರೀ ಈ 2 ದೇಶಗಳಲ್ಲಷ್ಟೇ ಅಲ್ಲ, ಇತ್ತೀಚೆಗೆ ಮೆಕ್ಸಿಕೋದಲ್ಲೂ 7.4 ತೀವ್ರತೆಯ ಭೂಕಂಪನವೂ ಸಂಭವಿಸಿತ್ತು. ಇದ್ದಕ್ಕಿದ್ದಂತೆ ಸಿಡಿದೆದ್ದ ಧೂಳು ಸುನಾಮಿ. ಇದು ಅಮೆರಿಕವನ್ನ ಕೆಂಪಾಗಿಸ್ತಿದೆ. ಅಮೆರಿಕ ಈಗಾಗಲೇ ಕೊರೋನಾ ಸಂಕಷ್ಟದಿಂದ ತತ್ತರಿಸಿದ್ದು 1,30,000 ಮಂದಿ ಮೃತಪಟ್ಟಿದ್ದಾರೆ. ಇದರ ನಡುವಲ್ಲೇ ದಕ್ಷಿಣ ಆಫ್ರಿಕಾದಲ್ಲಿ ಸಿಡಿದೆದ್ದ ಧೂಳು ಮಾರುತ ಸೀದಾ ಅಮೆರಿಕ, ಕೆನಡಾ ಕಡೆ ಅಪ್ಪಳಿಸಿ ಬಂದಿದೆ. ಇದರಿಂದ ಮತ್ತಷ್ಟು ಅಮೆರಿಕನ್ನರು ಅನಾರೋಗ್ಯಕ್ಕೆ ತುತ್ತಾಗುವ ಭಯ ಕಾಡ್ತಿದೆ. ಹಿಂಗಾಗಿ ಈ ಧೂಳು ಸುನಾಮಿಯನ್ನ ಗಾರ್ಜಿಲ್ಲಾ ಸುನಾಮಿ ಅಂತಾನೆ ಕರೆಯಲಾಗ್ತಿದೆ. ಧಗಧಗಿಸುತ್ತಿದೆ ಕಾಡ್ಗಿಚ್ಚು.
ಹೌದು, ಕ್ಯಾಲಿಫೋರ್ನಿಯಾದಲ್ಲಿ ಈಗಾಗಲೇ ಕಾಡ್ಗಿಚ್ಚಿನ ಅಬ್ಬರ ಜೋರಾಗಿದೆ. ಕೊರೋನಾ ಸಂಕಷ್ಟದ ನಡುವಲ್ಲೂ 2,000 ಎಕರೆ ಭೂಮಿ ಸರ್ವನಾಶವಾಗಿದೆ. ಈ ಘಟನೆ ಅಮೆರಿಕ ಜನರನ್ನ ಮತ್ತಷ್ಟು ಕಂಗಾಲಾಗಿಸ್ತಿದೆ. ಯಾಕಂದ್ರೆ ಒಂದ್ ಕಡೆ ಕೊರೋನಾ, ಮಗದೊಂದ್ ಕಡೆ ಧೂಳ್ ಸುನಾಮಿ, ಮತ್ತೊಂದ್ ಕಡೆ ಕಾಡ್ಗಿಚ್ಚು ಅಮೆರಿಕವನ್ನ ಅಪಾಯದ ಅಂಚಿಗೆ ದೂಡ್ತಿದೆ. ಇದರ ನಡುವಲ್ಲೇ ಹರಿಕೇನ್ ಸೀಸನ್ ಕೂಡ ಶುರುವಾಗಿದ್ದು ಅಮೆರಿಕಾಗೆ ಅದ್ಯಾವ ಚಂಡಮಾರುತ ಬಂದು ಅಪ್ಪಳಿಸುತ್ತೋ ಅನ್ನೋ ಭಯ ಕೂಡ ಜೋರಾಗಿ ಕಾಡ್ತಿದೆ. ನೋಡಿದ್ರಲ್ಲ, ದೇಶ ವಿದೇಶದ ಯಾವ್ಯಾವ ಮೂಲೆಯಲ್ಲಿ ಕೊರೋನಾ ನಡುವೆಯೇ ನೈಸರ್ಗಿಕ ವಿಕೋಪಗಳು ಎದುರಾಗ್ತಾ ಇದೆ ಅನ್ನೋದನ್ನ. ಸದ್ಯಕ್ಕೆ ಇದಿಷ್ಟು ಕಣ್ಮುಂದೆ ನಡೀತಾ ಇರೋ, ಮರಣ ಶಾಸನ ಬರಿತಾ ಇರೋ ಘಟನೆಗಳು. ಆದ್ರೆ ಇದರ ಮಧ್ಯೆ ಜಗತ್ತಿಗೆ ಸಾವಿನ ಎಚ್ಚರಿಕೆ ನೀಡ್ತಾ ಇದೆ ಹಳದಿ ಭೂತ. ಇದೇನಿದು ಹಳದಿ ಭೂತದ ಸ್ಟೋರಿ ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. 2 ಭೂಕಂಪಗಳು. ಈಗ ಹಳದಿ ಭೂತ ಸಿಡಿದಿದ್ರೆ ಎದುರಾಗುವುದು ಎಂಥ ಅಪಾಯ? ಇದನ್ನೇ ವಿಜ್ಞಾನಿಗಳು ಎಚ್ಚರಿಸ್ತಾ ಇರೋದು. ಬನ್ನಿ ಈ ಕುರಿತ ರಿಪೋರ್ಟ್ ನೋಡೋಣ. ಜಗತ್ತಿನ ನಾನಾ ಮೂಲೆಯಲ್ಲಿ ಪ್ರವಾಹ ಅಬ್ಬರಿಸುತ್ತಿದೆ. ಕೊರೋನಾ ಮರಣ ಮೃದಂಗವನ್ನ ಬಾರಿಸ್ತಿದೆ. ಭೂಮಿ ಬಾಯಿ ತೆರೆದು ಬಲಿ ಪಡೆಯಲು ಸಜ್ಜಾಗಿ ನಿಂತಿದೆ. ಇದೆಲ್ಲದರ ನಡುವೆ ಈಗ ವಿಜ್ಞಾನಿಗಳು ಹಳದಿ ಭೂತದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರೆ, ಏನಿದು ಹಳದಿ ಭೂತದ ಸ್ಟೋರಿ ಅಂದ್ರ? ಇದುವೇ ಸಾವಿರಾರು ವರ್ಷಗಳ ಅತಿದೊಡ್ಡ ಅಗ್ನಿಪರ್ವತ ಸ್ಫೋಟಗೊಳ್ಳುವ ಮಹಾ ಎಚ್ಚರಿಕೆ. ಎಸ್, ಅಮೆರಿಕಾದಲ್ಲಿರೋ ಯೆಲ್ಲೋ ಸ್ಟೋನ್ ಬಳಿ 1 ತಿಂಗಳಲ್ಲಿ 102 ಬಾರಿ ಭೂಮಿ ಕಂಪಿಸಿ ಬಿಟ್ಟಿದೆ. ಹಿಂಗಾಗಿ ಯೆಲ್ಲೋ ಸ್ಟೋನ್ ಜ್ವಾಲಾಮುಖಿ ಸ್ಫೋಟದ ಆತಂಕವು ಎದುರಾಗಿದೆ. ಸದ್ಯ ಅಮೆರಿಕಾದಲ್ಲಿ ಕೊರೋನಾ, ಧೂಳು ಸುನಾಮಿ, ಹರಿಕೇನ್ ನಂತಹ ಆಪತ್ತಿನ ನಡುವೆ ಈ ಯೆಲ್ಲೋ ಸ್ಟೋನ್ ಆಪತ್ತು ಮತ್ತೊಂದು ಕಂಟಕವನ್ನ ತಂದೊಡ್ತಿದೆ. ಅಮೆರಿಕಾಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಒಟ್ಟಾರೆ ಪ್ರಪಂಚದೆಲ್ಲೆಡೆ ಕೊರೋನಾ 5 ಲಕ್ಷಕ್ಕೂ ಅಧಿಕ ಜನರನ್ನ ಬಲಿ ಪಡೆದಿದ್ರೆ, ಪ್ರಾಕೃತಿಕ ವಿಕೋಪಗಳು ಸಾಲು ಬಲಿ ಪಡೆಯಲು ತುದಿಗಾಲಲ್ಲಿ ನಿಂತಿವೆ. 2020 ವರ್ಷದ ಆರಂಭದಿಂದಲೂ ಒಂದಲ್ಲ ಒಂದು ದುರಂತಗಳು ನಡೀತಾನೆ ಇದ್ದು, ವರ್ಷಾಂತ್ಯದ ವೇಳೆಗೆ ಇನ್ನೆಷ್ಟು ಜನರ ಜೀವ ನರಳಿ ಹಾರಿ ಹೋಗುತ್ತೋ ಗೊತ್ತಾಗ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಭಾರತದ ದಶ ದಿಕ್ಕುಗಳಲ್ಲೂ ಅದೆಂತಹ ಪ್ರಕೃತಿ ವಿಕೋಪಗಳು ಜರುಗ್ತಾ ಇದೆ ಅಂತ. ಪ್ರಪಂಚದಾದ್ಯಂತ ಅದೆಂತಹ ನೈಸರ್ಗಿಕ ವಿಕೋಪ ಕಾಡ್ತಾ ಇದೆ ಅನ್ನೋದನ್ನ. ಸದ್ಯಕ್ಕೆ ಕೊರೋನಾ ಸಂಕಷ್ಟದ ನಡುವೆ ಮನುಷ್ಯನಿಗೆ ಎದುರಾಗಿರೋ ಸಾಲು ಕಂಟಕಗಳು ನಿಜಕ್ಕೂ ಘೋರ ಮರಣ ಶಾಸನ ಬರೆಯುವ ಭೀತಿ ಸೃಷ್ಟಿಸಿದೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.